ನಿನ್ನೆ ಸಿಎಂ ಸಾಹೇಬ್ರು ಶಾಸಕಾಂಗ ಪಕ್ಷದ ಸಭೆ ಮಾಡಿದ್ರು. ಆ ಸಭೆಯಲ್ಲಿ ನಡೆದಿದ್ದು ಏನು ನಿಮಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಬನ್ನಿ, ನಾ ತೋರಿಸ್ತೇನೆ. ಏನ್ರಿ ಪರಮೇಶಪ್ಪ ಅವರೇ ಇದು? ಅಲ್ರಿ ನಿಮ್ ಪಕ್ಷದ ಆಗು ಹೋಗುಗಳ ಬಗ್ಗೆ ಮೀಟಿಂಗ್ ಮಾಡೋಣ ಮಾತಾಡೋಣ ಅಂತ ಹೇಳಿ ಎಲ್ಲರನ್ನ ಕರೆದು ಅದನ್ನ ಮಾಡೋದ್ ಬಿಟ್ಟು ಮೀಟಿಂಗ್ ಸೇರಿದ ತಕ್ಷಣ ಗಡದ್ದಾಗಿ ಇಡ್ಲಿ ಸಾಂಬಾರು ತಿಂದು ಎಲ್ರು ಎದ್ದು ನಿಮ್ ಮನೆಗೆ ಹೋಗ್ತಿರಲ್ರಿಪ್ಪ. ನಿಮ್ ಸಿಎಂ ಸಾಹೇಬ್ರು ಏನಾದ್ರೂ ಸ್ವಲ್ಪ ಎಡವಟ್ ಮಾಡ್ಕೊಂಡ್ರೆ ಕ್ಷಣಾರ್ಧದಲ್ಲಿ ಹೈಕಮಾಂಡ್ ನಿಂದ ಆದೇಶ ಬರ್ತೈತಿ. ಇಲ್ಲಿವರೆಗಾದ್ರೂ ಈ ವಿಚಾರದ ಬಗ್ಗೆ ನಿಮ್ಮ ಹೈಕಮಾಂಡ್ ಇಲ್ಲಿವರೆಗೂ ಮಾತೆತ್ತಿಲ್ಲ, ಯಾಕೆ? ಆದ್ರೆ ಕಾರಣಾಂತರದಿಂದ ನಮಗೆ ಈ ಕೌನ್ಸಿಲ್ ಚುನಾವಣೆ ಇದೆಲ್ಲ ಬಂದದ ಕಾರಣಕ್ಕಾಗಿ ಅದನ್ನ ಮುಂದಕ್ಕೆ ಹಾಕಿದ್ದಾರೆ. ಅಂದ್ರೆ ಈ ಪ್ರಪೋಸಲ್ ಹೈಕಮಾಂಡ್ ಮುಂದೆ ಇಟ್ಟಿರಿ ಅಂದಂಗಾಯ್ತು ಅಲ್ರಿ. ನೀವಲ್ಲೇ ಮೊನ್ನೆ ಬರೀ ಇಡ್ಲಿ ಸಾಂಬಾರ್ ತರಿಸಿದ್ರಿ, ಆದ್ರೆ ನಿಮ್ಮಲ್ಲೇ ಕೆಲವರು ನಮ್ಗೆ ಇಡ್ಲಿ ಬೇಡ ಚಿಕನ್ ಬಿರಿಯಾನಿ ಬೇಕು ಅಂತ ಕೇಳಿದ್ರಲ್ಲ, ಅದಕ್ಕೆ ನಿಮ್ಮ ವಿಚಾರ ಏನು? ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡಬೇಕಾಗ್ತದೆ. ಯಾಕೆಂದ್ರೆ ನಮ್ಮಲ್ಲಿ ನಿನ್ನೆ ಕೂಡ ನಾವು ಇಡೀ ದಿವಸ ನಮ್ಮ ಶಾಸಕರ ಅನಿಸಿಕೆಗಳನ್ನ ನಾವು ಕೇಳ್ಕೊಂಡಿದ್ದೇವೆ. ಅಲ್ರಿ ಈ ಫೈನ್ ಟ್ಯೂನ್ ಅಂತ ಹೇಳಿದ್ರಲ್ಲ, ಅದನ್ನ ಯಾರ್ಯಾರೆಲ್ಲ ಸೇರ್ಕೊಂಡು ಮಾಡ್ತೀರಿ? ಮುಖ್ಯಮಂತ್ರಿಗಳು, ನಾನು ಮತ್ತು ಹಿರಿಯ ಅನೇಕ ನಾಯಕರುಗಳು ಭಾಗವಹಿಸಿದಂಥವ್ರು ಇವೆಲ್ಲವನ್ನು ಕೂಡ ಗಮನಕ್ಕೆ ತೆಗೆದುಕೊಂಡು. ಹೌದಾ? ಈ ಕಾಮಗಾರಿ ಯಾವತ್ತಿಂದ ಶುರು ಮಾಡ್ತೀರಿಪ್ಪ? ಈ ಅಧಿವೇಶನ ಆದಮೇಲೆ ಏನು ನಾನು ಫೈನ್ ಟ್ಯೂನಿಂಗ್ ಅಂತ ಹೇಳಿದೆ, ಆ ಕೆಲಸವನ್ನ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಮಾಡ್ತೀವಿ. ಅಲ್ರಿ ಈ ಟಿಫಿನ್ ಬಗ್ಗೆ ನಿಮ್ಮ ಶಾಸಕರಲ್ಲಿ ವೆಜ್ ನಾನ್ ವೆಜ್ ಬಗ್ಗೆ ಗೊಂದಲ ಇದ್ದತ್ತಲ್ಲ, ಇದು ಸರಿ ಏನ್ರಿ? ಇಲ್ಲ, ನಾನು ಯಾವತ್ತೂ ಕೂಡ ಒಂದೇ ಮಾತನ್ನು ಹೇಳಿದ್ದೇನೆ. ಏನಂತ? ಇದೆಲ್ಲ ತೀರ್ಮಾನ ಆಗೋದು ನಮ್ಮ ವರಿಷ್ಠರಿಂದ, ಅಂದ್ರೆ ಹೈಕಮಾಂಡ್. ಹೌದಲ್ರಿ? ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಏನು ಕರಿತೇವೆ ನಾವು, ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಕ್ಕಂಥದ್ದು. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದೇ ಎಲ್ರಿಗೆ ಗೊತ್ತಿರೋದು ಬಿಡ್ರಿಪ್ಪ. ನಾ ಕೇಳ್ತಿರೋದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಅಂತ, ಅದನ್ನ ಹೇಳ್ರಿ. ನನ್ನ ವೈಯಕ್ತಿಕವಾದಂಥ ವಿಚಾರ ಬಂದಾಗ ನಾನು ಹೈಕಮಾಂಡ್ ಅವರಿಗೆ ಬಿಟ್ಟಿದ್ದೇನೆ. ಈ ವಿಚಾರನ ಹೈಕಮಾಂಡ್ ನೋಡ್ಬೇಕಾ? ಅವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅದನ್ನ ನಾನು ಒಪ್ಕೊಳ್ಳೋದಕ್ಕೆ ತಯಾರಿದೆ. ತಯಾರಿ ಇರೋದ್ರಾಗ ಏನ್ರಿ ಅದ್ರಾಗ ಮಾತು? ಹೈಕಮಾಂಡ್ ಇಂದ ಆದೇಶ ಬಂದ್ರೆ ಒಪ್ಕೊಳ್ಳಾಕ ಬೇಕಲ್ಲ ನೀವು, ಮುಂದೆ ಎರಡು ಮಾತೇ ಇಲ್ಲಲ್ಲೇ. ಈ ವಿಚಾರ ಇರ್ಲಿಪ್ಪ. ಯಾದಗಿರಿ ಒಳಗೆ ಒಬ್ಬ ಟವರ್ ಏರ್ ಕೂತಾನಂತ, ಅವನ ಸಮಸ್ಯೆ ಏನಂತ ಕೇಳ್ಕೊಂಬರೋಣ ಬರ್ರಿ. ಈ ಟವರ್ ಏರೋದು ಒಂದು ದೊಡ್ಡ ಫ್ಯಾಷನ್ ಆಗ್ಬಿಟ್ಟಿತ್ತು ನೋಡ್ರಿಪ್ಪ ಈಗ. ನೋಡ್ರಿ ಬ್ಯಾಗ್ ಸಮೇತ ಏರ್ ಕುಂತ್ಬಿಟ್ಟಾನ. ಓ ಮಾರಾಯ, ಇಡಿಪ್ಪ ಕೆಳಗೆ, ಇಡಿ 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 ಕೆಳಗಿಡಿ. ಓಯ್ ತಮ್ಮ, ಮೊದ್ಲು ನಿನ್ನ ಹೆಸರು ಏನಂತ ಹೇಳ. ಸರ್, ನಾನೊಬ್ಬ ಸ್ಟೋರಿ ರೈಟರ್ ಸರ್. ಸ್ಟೋರಿ ರೈಟರ? ಯಾವ ಸ್ಟೋರಿಪ್ಪ ಅದ? ಸ್ಟೋರಿ ಬಂದು ಯಾದಗಿರಿ ಹುಡುಗನ ಕನಸು. ಏನಪ್ಪಾ ಸ್ಟೋರಿ ಅದು ಅಂತ? ಅದು ಯಾದಗಿರಿ ಹುಡುಗನ ಕನಸು ತಪ್ಪಕ್ಷರಗಳಲ್ಲಿ. ಅಲ್ಲಪ್ಪ, ನಿನ್ನ ಸ್ಟೋರಿ ಒಳಗೆ ಏನೇನ್ ಐತಿ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಫಾಸ್ಟ್ ಆಗಿ ಹೇಳ. ವಾಟ್ ಇಸ್ ದ ಸ್ಟೋರಿ? ಯಾದಗಿರಿ ಹುಡುಗನ ಕನಸು ಅಂದ್ರೆ ಏನು? ನೀವುಗಳು ಎಲ್ಲಾ ಧರ್ಮ ಗ್ರಂಥಗಳನ್ನು ಹೊರತುಪಡಿಸಿ ನಿಮಗೆ ಸಿಗಬಹುದಾ ಅಂತ ಕ್ರಿಸ್ತಪೂರ್ವದಿಂದ ಹಿಡಿದು ಕ್ರಿಸ್ತ ಶಕದಲ್ಲಿ ಸಿಗುವ ಪ್ರಾಚೀನ ಗ್ರಂಥಗಳು, ಲಿಪಿಗಳು, ಶಾಸನಗಳು, ಶಿಲಾಶಾಸನಗಳು, ಸಮಥಿಂಗ್ ಎಕ್ಸೆಟ್ರಾ. ಪ್ಲಸ್ 1913 ಫಸ್ಟ್ ಇಂಡಿಯನ್ ಫಿಲ್ಮ್ ರಾಜಾ ಹರಿಶ್ಚಂದ್ರನ್ ಹಿಡಿದು ಅಪ್ ಟು 2014 ಇಂಡಿ ಸ್ಟೇಟ್ ವರೆಗೆ ಭಾರತ ದೇಶದಲ್ಲಿ ಬಂದಿರೋ ಯಾವುದೇ ರಾಜ್ಯದ ಕಿರುಚಿತ್ರ ಆಗ್ಬೋದು, ಚಲನಚಿತ್ರ ಆಗ್ಬೋದು, ಧಾರಾವಾಹಿಗಳು, ನಾಟಕಗಳಾಗ್ಬೋದು, ಕಥೆಗಳಾಗ್ಬೋದು, ಕವನಗಳಾಗ್ಬೋದು, ಕವನ ಸಂಕಲನ, ಸಮಥಿಂಗ್ ಎಕ್ಸೆಟ್ರಾ. ಯಾವುದು ಬೇಡಪ್ಪ, ಇದನ್ನ ಡಾಕ್ಯುಮೆಂಟ್ರಿ ಮಾಡ್ಬಿಡೋಣ. ಪ್ಲಸ್ 8 ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಯಾವ ವಿಷಯಕ್ಕೆ ಜ್ಞಾನಪೀಠ ಅನ್ನೋದು ಮಹತ್ವದ ಪುರಸ್ಕಾರ ಲಕ್ಷಿದೆವು. ಇದೆಲ್ಲವನ್ನು ಸೇರಿಸೋದಿದ್ರು ಯಾವುದರಲ್ಲಿ ಬರೋದನ್ನ 7 ಎಲಿಫೆಂಟ್ ಅಂತ ಫಿಲ್ಮ್ ಸ್ಟೋರಿ ಸ್ಟಾರ್ಟ್ ಆಗಿ ಯಾದಗಿರಿ ಹುಡುಗನ ಕನಸು. ನನಗಂಕರೂ ಅರ್ಥನಾಗಿಲ್ಲ, ನಿಮ್ಗೇನಾರ ಅರ್ಥ ಆಯ್ತನ್ರಿಪ್ಪ? ನಿಮ್ಗಾಗಿಲ್ಲ, ಹೋಗ್ಲಿ. ಈಗ ಇದನ್ನ ಏನ್ ಮಾಡ್ಬೇಕಂತ ಹೇಳ್ಪ. ಯಾದಗಿರಿ ಹುಡುಗನ ಕನಸು ಅನ್ನೋದನ್ನ ಮಾರಾಟ ಮಾಡ್ಬೇಕಂತ ಮಾಡಿದ್ದೇನೆ. ಯೋಯ್ ತಮ್ಮ, ಗಾಂಧಿನಗರದಾಗ ಸ್ಟೋರಿ ಮಾರೋರಿಗೆ ವ್ಯಾಲ್ಯೂ ಇಲ್ಲ, ಕದ್ದ ಸ್ಟೋರಿ ಮಾರೋರಿಗೆ ವ್ಯಾಲ್ಯೂ ಐತಿ. ಅದನ್ನೆಲ್ಲ ಬಿಟ್ಟಾಕ. ಹೌದಾ? ಈ ಸ್ಟೋರಿ ಹೆಸರು ಏನೋ ಹೇಳ್ದಲ್ಲ? ಸ್ಟೋರಿ ಬಂದು ಯಾದಗಿರಿ ಹುಡುಗನ ಕನಸು. ಹೌದಾ? ಒಂದ್ ಕೆಲಸ ಮಾಡ, ಅದಕ್ಕೆ ನಾನೊಂದು ಸ್ಟೋರಿ ಸೇರಿಸ್ತೀನಿ. ಆ ಸ್ಟೋರಿ ಏನಪ್ಪಾ ಅಂತಂದ್ರೆ ಹುಬ್ಳಿ ಹುಡುಗಿಯ ನನಸು. ಇವೆರಡು ಮಿಕ್ಸ್ ಮಾಡಿ ಒಂದ್ ಸಿನಿಮಾ ಮಾಡೋಣ. ಇದಕ್ಕೆ ನಾನಾ ಹೀರೋ, ನೀನ ಡೈರೆಕ್ಟರ್. ಏನಂತಿ? ಇದನ್ನ ಮಾರ್ಬೇಕಾಗಿದೆ ಸರ್. ಇವನಪ್ಪನ ಏಯ್, ನಿನಗೆ ಡೈರೆಕ್ಟರ್ ಆಗಪ್ಪ ಅಂತ ನಾನು ಅವಕಾಶ ಕೊಡಕತ್ರ ಇವ ಸ್ಟೋರಿ ಮಾರ್ತಾನಂತಪ್ಪ. ಇವ ಸಿನಿಮಾ ಮಾಡಬೇಕು ಅಂತ ಉದ್ದೇಶದಿಂದ ಸ್ಟೋರಿ ಬರ್ದಿಲ್ವ, ಇವ ಸ್ಟೋರಿ ಮಾರಬೇಕು ಅನ್ನೋ ಉದ್ದೇಶದಿಂದ ಸ್ಟೋರಿ ಮಾಡೋಣ. ಹಿಂಗಾಗಿ ಇವ್ಗೆ 7 ವರ್ಷದಿಂದ ಸ್ಟೋರಿ ಮಾರಕ್ ಆಗೇ ಇಲ್ಲ ಇವಾಗ. ಆಯ್ತಪ್ಪ, ಯಾವುದಕ್ಕೊಂದ್ಸರಿ ಬೆಂಗಳೂರು ಬಂದು ನನ್ನ ಮೀಟ್ ಆಗ ನಿನ್ನ ಸ್ಟೋರಿ ಇನ್ನೊಂದ್ಸರಿ ಕೇಳ್ಕೊಂಡು ಅದ್ರ ಬಗ್ಗೆ ವಿಚಾರ ಮಾಡ್ತಾನಂತ. ಜಾಸ್ತಿ ಮಾತಾಡಕ್ ನನಗೆ ಟೈಮ್ ಇಲ್ಲ, ಬೆಂಗಳೂರು ಬಂದು ಸಿಗೋ. ಬರ್ತೇನೆ, ಬಾಯ್ ಬಾಯ್.